ಹಲೋ ಮೈ ಲವ್ಲಿ ಸ್ಟೂಡೆಂಟ್ಸ್, ದಿಸ್ ಇಸ್ ದೀಪಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಅರಿಥ್ಮೆಟಿಕ್ ಪ್ರೋಗ್ರೆಷನಲ್ಲಿ ಎಕ್ಸಸೈಸ್ 1.1 ಕ್ವಶನ್ 4 ನಾವು ಸ್ಟಡಿ ಮಾಡ್ತಾ ಇದ್ದೇವೆ. ಸೊ ರೀಡ್ ದ ಕ್ವಶನ್. ವಿಚ್ ಆಫ್ ದಿ ಫಾಲೋವಿಂಗ್ ಆರ್ ಎ ಪಿಸ್? ಇಲ್ಲಿ ಕೊಟ್ಟಿರುವ ಸಬ್ ಕ್ವಶನ್ 15 ಸಬ್ ಕ್ವಶನ್ ಕೊಟ್ಟಿದ್ದಾರಲ್ವ, ಅದರಲ್ಲಿ ಯಾವುದು ಎ ಪಿ? ಇಫ್ ದೇ ಫಾರ್ಮ್ ಆ್ಯನ್ ಎ ಪಿ, ಒಂದು ವೇಳೆ ಅದು ಎ ಪಿ ಆಗಿದ್ದರೆ ಅದರ ಕಾಮನ್ ಡಿಫ್ರೆನ್ಸನ್ನು ಫೈಂಡ್ ಮಾಡಿ. ಕಾಮನ್ ಡಿಫ್ರೆನ್ಸ್ ಅಂದರೆ ಡಿ ಅನ್ನು ಫೈಂಡ್ ಮಾಡಿ. ಹಾಗೆಯೇ ಎಕ್ಸ್ಟ್ರಾ 3 ಟರ್ಮನ್ನು ಫೈಂಡ್ ಮಾಡಿ. ಸೊ ನಮಗೆ ಕ್ವಶನಲ್ಲಿ 4 ಟರ್ಮ್ಸನ್ನು ಕೊಟ್ಟಿದ್ದಾರೆ. ಅದಕ್ಕಿಂತ ಎಕ್ಸ್ಟ್ರಾ 3 ಟರ್ಮ್ ಅಂದರೆ 5th, 6th, 7th ಟರ್ಮನ್ನು ಫೈಂಡ್ ಮಾಡಬೇಕು. ಸೊ ಈಗ ನಾವು ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ, ವಿಚ್ ಆಫ್ ದಿ ಫಾಲೋವಿಂಗ್ ಆರ್ ಎ ಪಿಸ್ ಅಂತಲ್ವಾ. ಸೊ ಫಸ್ಟ್ ಸಬ್ ಕ್ವಶನ್ ತಗೊಳ್ಳುವ, ಇದು ಎ ಪಿ ಹೌದಾ ಅಲ್ವಾ ಅಂತೇಳಿ ಚೆಕ್ ಮಾಡುವ. ಸೊ ಎ ಪಿ ಹೌದಾ ಅಲ್ವಾ ಅಂತೇಳಿ ಚೆಕ್ ಮಾಡಬೇಕಾದ್ರೆ ಫಸ್ಟ್ ಹೇಗೆ ನಾವು ಫೈಂಡ್ ಮಾಡೋದು? ಎ ಪಿ ಯಾವಾಗ ಆಗ್ತದೆ? ಕೊಟ್ಟಿರುವ ಲೀಸ್ಟ್ ಆಫ್ ನಂಬರ್ಸ್ ಯಾವಾಗ ಎ ಪಿ ಅಂತ ಹೇಳ್ಬೋದು? ಅದರ ಕಾಮನ್ ಡಿಫ್ರೆನ್ಸ್ ಈಕ್ವಲ್ ಇದ್ದರೆ. ಕಾಮನ್ ಡಿಫ್ರೆನ್ಸ್ ಅಂದರೆ ಈಗ ನಾವು 2 ಮತ್ತು 4 ಡಿಫ್ರೆನ್ಸ್, 4 ಮತ್ತು 8 ಡಿಫ್ರೆನ್ಸ್, 8 ಮತ್ತು 16 ಡಿಫ್ರೆನ್ಸ್ ಒಂದು ವೇಳೆ ಈಕ್ವಲ್ ಆಗಿದ್ದರೆ ಮಾತ್ರ ಅದನ್ನು ನಾವು ಎ ಪಿ ಅಂತ ಹೇಳ್ತೇವೆ. ಸೊ ಒಂದು ವೇಳೆ ಈಕ್ವಲ್ ಆಗದೇ ಇದ್ದರೆ ಅದು ಎ ಪಿ ಅಲ್ಲ. ಇಫ್ ದ ಡಿಫ್ರೆನ್ಸ್ ಬಿಟ್ವೀನ್ 2 and 4 or 4 and 8, 8 and 16 are not equal, then it is not a AP. If it is equal, then it is an AP. ಸೊ ಎ ಪಿಗೆ ಬೇಕಾದದ್ದು ಮೇನ್ ಆಗಿ ಡಿಫ್ರೆನ್ಸ್ ಈಕ್ವಲ್ ಇರಬೇಕು. ಅದನ್ನು ನಾವು ಕಾಮನ್ ಡಿಫ್ರೆನ್ಸ್ ಅಂತ ಹೇಳ್ತೇವೆ. ಸೊ ಎ ಪಿ ಹೌದಾ ಅಲ್ವಾ ಅಂತ ಹೇಳಿ ನೋಡಬೇಕಾದ್ರೆ ಫಸ್ಟ್ ಸ್ಟೆಪ್ ನಾವೇನು ಮಾಡಬೇಕಾಗ್ತದೆ, ಇದರ ಡಿಫ್ರೆನ್ಸನ್ನು ನೋಡಬೇಕು. ಸೊ ಲೆಟ್ಸ್ ಸಿ ದ ಡಿಫ್ರೆನ್ಸ್. ಸೊ ಇದು ನೋಡಿ, 2 ಅಂದ್ರೇನು? ಫಸ್ಟ್ ಟರ್ಮನ್ನು ನಾವು A1 ಅಥವಾ ಎ ಅಂತೇಳಿ ಡಿನೋಟ್ ಮಾಡ್ತೇವೆ. 4 ಏನು? ಸೆಕೆಂಡ್ ಟರ್ಮ್, ಅದನ್ನು ನಾವು A2 ಅಂತೇಳಿ ಡಿನೋಟ್ ಮಾಡ್ತೇವೆ. 8 ಥರ್ಡ್ ಟರ್ಮ್ A3 ಅಂಥೇಳಿ ಡಿನೋಟ್ ಮಾಡ್ತೇವೆ. 16 ಫೋರ್ತ್ ಟರ್ಮ್ A4 ಅಂಥೇಳಿ ಡಿನೋಟ್ ಮಾಡ್ತೇವೆ. ಈಗ ಡಿಫ್ರೆನ್ಸ್ ನೋಡಬೇಕಾದ್ರೆ ನೆನಪಿಟ್ಕೊಳ್ಳಿ, ನಾವು ತುಂಬ ಮಂದಿ ಮಿಸ್ಟೇಕ್ ಮಾಡುವ ಒಂದು ಪೋರ್ಷನ್ ಏನಂದರೆ A1 - A2 ಬರಿತೀರಾ. ರಾಂಗ್. A2 - A1 ಬರಿಬೇಕು. ಯಾವಾಗಲೂ A2 - A1 ಡಿಫ್ರೆನ್ಸ್ ನೋಡುವಾಗ ಯೂಸ್ ಮಾಡುವಂಥದ್ದು. A1 - A2 ಮಾಡೋದಲ್ಲ, A2 - A1. ಹಾಗೆಯೇ ನೆಕ್ಸ್ಟ್ ಇದು ಡಿಫ್ರೆನ್ಸ್ ನೋಡಬೇಕಾದ್ರೆ A3 - A2. ಅದರ ನೆಕ್ಸ್ಟ್ ಇದು ನೋಡಬೇಕಾದ್ರೆ A4 - A3. ಈ ರೀತಿ ನೋಡ್ಕೊಂಡು ಹೋಗುವಂಥದ್ದು. A2 - A1. A2 ಇಲ್ಲಿ ಯಾವುದು ಸಬ್ಸ್ಟಿಟ್ಯೂಟ್ ಮಾಡಿ, A2 4 ಮೈನಸ್ ಹಾಗೆ ಬರೀರಿ. A1 ಏನಿದೆ ಇಲ್ಲಿ 2 ಇದೆ. 4 - 2 ಏನು ಸಿಗುತ್ತೆ ನಮಗೆ? 4 - 2 = 2. ಸಿಮಿಲರ್ಲಿ ಈಗ ನಾವು ಫೈಂಡ್ ಮಾಡಬೇಕಾದದ್ದು ಯಾವುದು? A3 - A2. A3 - A2. ಸೊ ದಿಸ್ ಈಸ್ ಈಕ್ವಲ್ ಟು A3 ಏನಿದೆ ಇಲ್ಲಿ 8 ಇದೆ, ಮೈನಸ್ ಹಾಗೇ ಬರೀರಿ. A2 ಏನಿದೆ ಇಲ್ಲಿ 4 ಇದೆ. ಸೊ 8 - 4 = 4. ದೆನ್ ದ ಲಾಸ್ಟ್ ಈಸ್ A4 - A3. ಸೊ A4 - A3 ಏನಾಯಿತು? 16 - 8. ಸೊ ದಟ್ ಈಸ್ 16 - 8. ನೋಡಿ, ಇದು ಮಾಡುವ ಅಗತ್ಯ ಇಲ್ಲ ಈ ಲಾಸ್ಟ್ ಸ್ಟೆಪ್. ಯಾಕಂದರೆ ನಮಗೆ ಇಲ್ಲೇ ಸಿಕ್ಕಿತ್ತು 2 ಮತ್ತು 4 ಬೇರೆ ಬೇರೆ ಆನ್ಸರ್ ಸಿಕ್ಕಿದೆ ಅಲ್ವಾ. ಸೊ ಅದರಲ್ಲೇ ನಾವು ಹೇಳ್ಬೋದು ಇದೇನು ಎ ಪಿ ಅಲ್ಲ ಅಂತ. ಜಸ್ಟ್ ನಾನು ಇದನ್ನು ಸಿಂಪ್ಲಿಫೈ ಮಾಡ್ತೇನೆ. 16 - 8 = 8. ಸೊ ಆ್ಯಕ್ಚುಲಿ ನಮಗೆ ಈ ಸ್ಟೆಪ್ ಮಾಡುವ ಅಗತ್ಯ ಇಲ್ಲ, ಈ ಲಾಸ್ಟ್ ಸ್ಟೆಪ್ ಮಾಡುವ ಅಗತ್ಯ ಇಲ್ಲ. ಯಾಕಂದರೆ ಇಲ್ಲಿ 2 ಇದೆ, ಇಲ್ಲಿ 4 ಇದೆ ಡಿಫ್ರೆನ್ಸ್, ಹೌದಾ? ಈ 2 ಮತ್ತು 4 ಈಕ್ವಲ್ ಅಲ್ಲ. ಸೊ ಡೈರೆಕ್ಟಾಗಿ ಹೇಳ್ಬೋದು ಈ ಡಿಫ್ರೆನ್ಸ್ ಏನು ಚೇಂಜಸ್ ಆದ ಕಾರಣ ಈ ಕೊಟ್ಟಿರುವ ಲೀಸ್ಟ್ ಆಫ್ ನಂಬರ್ಸ್ ಇಟ್ ಈಸ್ ನಾಟ್ ಆನ್ ಎ ಪಿ ಅಂತ ಹೇಳಿ ಡೈರೆಕ್ಟ್ ಕನ್ಕ್ಲೂಡ್ ಮಾಡ್ಬೋದು. ಜಸ್ಟ್ ಫಾರ್ ಕನ್ಫರ್ಮೇಷನ್ ಐ ರಿಟನ್ ಹಿಯರ್. ಏನಂದರೆ 8 ಕೂಡ ಬೇರೆ ಬೇರೆ ಇದೆ. 2, 4, 8 ಕೂಡ ಬೇರೆ ಬೇರೆ ಇದೆ. ಸಪೋಸ್ ಇಲ್ಲಿ 8ನ ಬದಲು 4 ಇದ್ದರೆ ನೋಡಿ, ಇದೆರಡು ಈಕ್ವಲ್ ಆಯಿತು, ಇದು ಬೇರೆ ಆಯಿತು, ಆದರೂ ಕೂಡ ಅದು ಎ ಪಿ ಅಲ್ಲ. ಎಲ್ಲವೂ ಈಕ್ವಲ್ ಆಗಬೇಕು. ಅಂಡರ್ಸ್ಟ್ಯಾಂಡ್? ಸೊ ಏನು ಕನ್ಕ್ಲೂಡ್ ಮಾಡಬೇಕು ನಾವು? ಏನು ಕನ್ಕ್ಲೂಡ್ ಮಾಡ್ಬೋದು? Therefore 2, 4, 8 and 16 and so on is not an AP. ಸೊ ಇದು ಎ ಪಿ ಅಲ್ಲದೆ ಇದ್ದರೆ ನೋಡಿ, ಇಫ್ ದೇ ಫಾರ್ಮ್ ಆ್ಯನ್ ಎ ಪಿ, ಒಂದು ವೇಳೆ ಎ ಪಿ ಆಗಿದ್ದರೆ ಮಾತ್ರ ಕಾಮನ್ ಡಿಫ್ರೆನ್ಸ್ ಫೈಂಡ್ ಮಾಡಿ 3 more ಟರ್ಮ್ಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಏನು ಮಾಡಬೇಕಿದೆ? ಎ ಪಿ ಅಲ್ಲಲ್ವಾ, ಇದು ಅಗತ್ಯ ಇಲ್ಲ. ಸೊ ಇಲ್ಲಿಗೆ ಸೊಲ್ಯೂಷನ್ ಆಯಿತು. ನೆಕ್ಸ್ಟ್ ಸೆಕೆಂಡ್ ಸಬ್ ಕ್ವಶನ್. 2, 5/2, 3, 7/2 ಇದೆ. ಆ್ಯಂಡ್ ಸೋ ಆನ್.
ಸೊ ಇಲ್ಲಿ ಕೂಡ ಹಾಗೆಯೇ ಇದು ಎ ಪಿ ಹೌದಾ ಅಲ್ವಾ ಅಂತೇಳಿ ಫೈಂಡ್ ಮಾಡಬೇಕು. ಸೊ ಎ ಪಿ ಹೌದಾ ಅಲ್ವಾ ಅಂತೇಳಿ ನೋಡಬೇಕಾದ್ರೆ ಅದರ ಕಾಮನ್ ಡಿಫ್ರೆನ್ಸನ್ನು ಫೈಂಡ್ ಮಾಡಬೇಕು. ಕಾಮನ್ ಡಿಫ್ರೆನ್ಸ್ ಹೇಗೆ ಫೈಂಡ್ ಮಾಡುವಂಥದ್ದು, ಅದಕ್ಕಿಂತ ಮುಂಚೆ ನಾವು ಡಿನೋಟ್ ಮಾಡುವ ಫಸ್ಟ್ ಟರ್ಮ್ ಅಂದರೆ A1, ಸೆಕೆಂಡ್ ಟರ್ಮ್ ಡಿನೋಟ್ ಮಾಡೋದು A2, ಥರ್ಡ್ ಟರ್ಮ್ A3, ಫೋರ್ತ್ ಟರ್ಮ್ ಅಂದರೆ A4. ಇದರ ಡಿಫ್ರೆನ್ಸ್ ಹೇಗೆ ಫೈಂಡ್ ಮಾಡುವಂಥದ್ದು ನಾನು ಹೇಳಿದ್ದೇನಾಗ A2 ಮೈನಸ್ A1 ಮಾಡುವಂಥದ್ದು, A3 ಮೈನಸ್ A2, A4 ಮೈನಸ್ A3. ರಿಮೆಂಬರ್ A1 ಮೈನಸ್ A2 ಈ ರೀತಿ ಮಾಡಲಿಕ್ಕೆ ಹೋಗಬೇಡಿ. ನಾನು ಇದನ್ನು ಎವ್ರಿ ಕ್ಲಾಸಲ್ಲಿ ಎವ್ರಿ ಸೊಲ್ಯೂಷನ್ ಮಾಡುವಾಗ ನಾನು ಹೇಳ್ತಾ ಇರ್ತೇನೆ, ಇದನ್ನು ನೋಟ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಅದನ್ನು ಏನಾದರೂ ಮಿಸ್ಟೇಕ್ ಮಾಡಿದರೆ ನಮಗೆ ಡಿ ಆನ್ಸರ್ ರಾಂಗ್ ಬರ್ತದೆ, ಕಾಮನ್ ಡಿಫ್ರೆನ್ಸ್ ರಾಂಗ್ ಬರ್ತದೆ. ಸೊ ಕಾಮನ್ ಡಿಫ್ರೆನ್ಸ್ ರಾಂಗ್ ಬಂದರೆ ನಾವೇನು ಕನ್ಕ್ಲೂಡ್ ಮಾಡ್ತೇವೆ ಅದು ಹೋಲ್ ಥಿಂಗ್ ರಾಂಗ್ ಆಯ್ತಲ್ವಾ. ಸೊ ನೀವು ನೆನಪಲ್ಲಿ ಇಟ್ಕೊಳ್ಬೇಕು A2 ಮೈನಸ್ A1 ಬರೆಯುವಂಥದ್ದು. ಸೊ A2 ಯಾವುದಿಲ್ಲಿ 5/2, ಇಲ್ಲೇನು ಸಬ್ಸ್ಟಿಟ್ಯೂಟ್ ಮಾಡೋದು A2 5/2 ಮೈನಸ್ A1 ಯಾವುದಿಲ್ಲಿ 2 ಇದೆ ನೋಡಿ. ಈ ಸ್ಟೆಪ್ಪನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. 5/2 ಇಂದ 2 ಏನು ಸಬ್ಸ್ಟ್ರಾಕ್ಟ್ ಮಾಡಬೇಕು. ಹೇಗೆ ಸಬ್ಸ್ಟ್ರಾಕ್ಟ್ ಮಾಡೋದು, ಇಲ್ಲಿ ಬರೀ 2 ಇದೆ. ಸೊ ಈ ಥರ ಇರುವಾಗ ನಾವು ಡಿನೋಮಿನೇಟರ್ ಯಾವಾಗಲೂ 1 ತಗೊಳ್ಬೇಕು. ಯಾವಾಗ ಈ ಥರ ಅದರಿಂದ ಮುಂದಿನ ಟರ್ಮ್ ಫ್ರ್ಯಾಕ್ಷನ್ ಫಾರ್ಮಲ್ಲಿರುವಾಗ ಇಲ್ಲಿ ಬರೀ ನಂಬರ್ ಇದ್ದರೆ ಅದನ್ನು ಕೂಡ ಫ್ರ್ಯಾಕ್ಷನ್ ಫಾರ್ಮ್ ಅಂದರೆ ರ್ಯಾಷನಲ್ ನಂಬರ್ ವೇಯಲ್ಲಿ ಬರೆಯುವುದಾದರೆ ಡಿವೈಡೆಡ್ ಬೈ 1 ಫಾರ್ಮ್ಗೆ ಬರೆಯುವಂಥದ್ದು, ಅಂದರೆ ಡಿವೈಡೆಡ್ ಬೈ 1 ಬರಿಬೇಕು. ನೆಕ್ಸ್ಟ್ ದಿಸ್ ಈಸ್ ಈಕ್ವಲ್ ಹೇಗೆ ಸಾಲ್ವ್ ಮಾಡೋದು, ಇದನ್ನೀಗ ಎರಡು ಕೂಡ ನಾವು ಫ್ರ್ಯಾಕ್ಷನ್ ಫಾರ್ಮಲ್ಲಿ ಬರೆದಿದ್ದೇವೆ. 2 ಮತ್ತು 1 ಎಲ್ ಸಿ ಎಮ್ ತೆಗೆಯುವಂಥದ್ದು. 2 ಮತ್ತು 1 ಎಲ್ ಸಿ ಎಮ್ ಈಸ್ ಆಲ್ವೇಸ್ ಇಟ್ ಈಸ್ 2 ಇಟ್ ಸೆಲ್ಫ್. ಈಗ ಈ 1 ಇದರ ಡಿನೋಮಿನೇಟರ್ ನೋಡಿ, ಇದು ನ್ಯೂಮರೇಟರ್, ಇದು ಡಿನೋಮಿನೇಟರ್. 1 ಡಿನೋಮಿನೇಟರ್ ಇದಲ್ವ, ಅದನ್ನು ಒಪೋಸಿಟ್ ಇರುವ ಫ್ರ್ಯಾಕ್ಷನಿಗೆ ಮಲ್ಟಿಪ್ಲೈ ಮಾಡಬೇಕು. ಹಾಗೆಯೇ ಆ್ಯಕ್ಚುಲಿ ಇಲ್ಲಿ ಏನಿತ್ತು 2 ಡಿನೋಮಿನೇಟರ್ ಇತ್ತು, ಅದನ್ನು ಇದರ ಒಪೋಸಿಟ್ ಏನು ಫ್ರ್ಯಾಕ್ಷನಿಗೆ ಮಲ್ಟಿಪ್ಲೈ ಮಾಡಬೇಕು. ಸೊ 5 1s 5 ಆಯಿತು, ಮೈನಸ್ ಹಾಗೇ ಬರೀರಿ. 2 2s 4 ಆಯಿತು. ಇದು ಹಾಗೇ ಇರಿ ಬರೀರಿ. 2 1s 2 ಉಂಟು, 1 2s 2, ಅದು ಒಮ್ಮೆಗೆ ಬರೆಯುವಂಥದ್ದು. ಸೊ A2 ಮೈನಸ್ A1 ಈಕ್ವಲ್ ಟು 5 ಮೈನಸ್ 4 ಈಸ್ 1 ಡಿವೈಡೆಡ್ ಬೈ 2. ಸೊ ದ ಆನ್ಸರ್ ಈಸ್ 1/2 ಸಿಕ್ಕಿತು. ನೆಕ್ಸ್ಟ್ ಏನು ಮಾಡಬೇಕು, ಸೇಮ್ ವೇ ನೆಕ್ಸ್ಟ್ ವಿ ಶುಡ್ ಫೈಂಡ್ ಏನು A3 ಮೈನಸ್ A3 ಮೈನಸ್ A2 ಫೈಂಡ್ ಮಾಡುವ. ಸೊ A3 ಮೈನಸ್ A2 ಫೈಂಡ್ ಮಾಡುವಾಗ ಏನು ಸಿಗುತ್ತೆ ನೋಡುವ. ಸೊ A3 ಏನಿದೆ ಇಲ್ಲಿ 3 ಇದೆ, 3 ಮೈನಸ್ A2 ಏನಿದೆ 5/2. ಇಲ್ಲಿ ಕೂಡ ಆಗದ ಥರನೇ ಪ್ರೊಸೀಜರ್ ಯೂಸ್ ಮಾಡುವಂಥದ್ದು. ಇಲ್ಲಿ 3 ಏನು ಬರೀ ನಂಬರ್ ಇದೆ, ಸೊ ಫ್ರ್ಯಾಕ್ಷನ್ ಫಾರ್ಮಿಗೆ ಬರೆಯುವಂಥದ್ದು ಡಿವೈಡೆಡ್ ಬೈ 1. ಸೊ ದಿಸ್ ಈಸ್ ಈಕ್ವಲ್ ಟು 1 ಮತ್ತು 2 ಎಲ್ ಸಿ ಎಮ್ ಈಸ್ ಆಲ್ವೇಸ್ ಈಕ್ವಲ್ ಟು 2. ಈಗ ಇದರ ಒಪೋಸಿಟ್ ಡಿನೋಮಿನೇಟರ್ ಏನಿದೆ ಅದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡೋದು ಇಂಟು 2. ಇದರದ್ದು 1 ಇತ್ತು ಡಿನೋಮಿನೇಟರ್, ಸೊ ಇದಕ್ಕೆ ಮಲ್ಟಿಪ್ಲೈ ಮಾಡೋದು. ಮಲ್ಟಿಪ್ಲೈ ಮಾಡುವಾಗ ನ್ಯೂಮರೇಟರಿಗೂ ಮಲ್ಟಿಪ್ಲೈ ಮಾಡಬೇಕು, ಡಿನೋಮಿನೇಟರಿಗೂ ಮಲ್ಟಿಪ್ಲೈ ಮಾಡಬೇಕು. 3 2s how much 6 ಮೈನಸ್ ಹಾಗೆಯೇ ಬರೆಯಿರಿ. ಇಲ್ಲಿಯೂ 5 1s 5. ಸೊ ವಿ ಗಾಟ್ 6 ಮೈನಸ್ 5/2. ಸೊ ದಟ್ ಈಸ್ A3 ಮೈನಸ್ A2 ಈಕ್ವಲ್ ಟು 1/2 ಆನ್ಸರ್ ಸಿಕ್ಕಿತು. ಸೊ ಇಲ್ಲಿ ಕೂಡ 1/2, A3 ಮೈನಸ್ A2 ಕೂಡ 1/2 ಸಿಕ್ಕಿದೆ. ನೆಕ್ಸ್ಟ್ ಏನಿದೆ ಇಲ್ಲಿ A4 ಮೈನಸ್ A3. A4 ಮೈನಸ್ A3 ವಾಟ್ ಈಸ್ A4? 7/2. 7/2 ಮೈನಸ್ ಹಾಗೆ ಬರೀರಿ ಮೈನಸ್ 3, ದಟ್ ಈಸ್ ವಾಟ್ A3. ಈಗ ಇಲ್ಲಿಯೂ ಕೂಡ 3 ಏನು ನಂಬರ್ ಇದೆ, ಸೊ ಅದನ್ನು ಫ್ರ್ಯಾಕ್ಷನ್ ಫಾರ್ಮಿಗೆ ಬರೆಯುವಾಗ 3/1 ಬರಿತೇವೆ. ನೆಕ್ಸ್ಟ್ ಸ್ಟೆಪ್ ಏನು, 2 ಮತ್ತು 1 ಎಲ್ ಸಿ ಎಮ್ 2. ಇದರ ಡಿನೋಮಿನೇಟರನ್ನು ಇಲ್ಲಿಗೆ ಮಲ್ಟಿಪ್ಲೈ ಮಾಡೋದು, ಇದರ ಡಿನೋಮಿನೇಟರನ್ನು ಈ ಫ್ರ್ಯಾಕ್ಷನಿಗೆ ಮಲ್ಟಿಪ್ಲೈ ಮಾಡೋದು. 7 1s 7 ಮೈನಸ್ 3 1s 3. ಸೊ ದಟ್ ಓಕೆ ಸಾರಿ ಐ ಥಿಂಕ್ ಹಿಯರ್ 1 ಅಲ್ಲ ಮಲ್ಟಿಪ್ಲೈ ಮಾಡೋದು, ರಾಂಗ್ ಅಲ್ವಾ. 2 ಅನ್ನು ಮಲ್ಟಿಪ್ಲೈ ಮಾಡಬೇಕು, 2 ಅನ್ನು ಮಲ್ಟಿಪ್ಲೈ ಮಾಡಬೇಕು, ಯಾಕಂದರೆ ಇದರ ಡಿನೋಮಿನೇಟರ್ 2, ಒಪೋಸಿಟಿಗೆ 2 ಅನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ 7 3 2s ಏನಾಯಿತು 6. 7 ಮೈನಸ್ 6/2. ಸೊ ದಟ್ ಈಸ್ 1/2. ಅಗೇನ್ ವಿ ಗಾಟ್ A4 ಮೈನಸ್ A3 ಇಸ್ ಈಕ್ವಲ್ ಟು 1/2 ಸಿಕ್ಕಿತು. ಈಗ ನೋಡಿ ಇದೇನು ನಾವು ಡಿಫ್ರೆನ್ಸ್ ಅಲ್ವಾ, ಇದೆಲ್ಲ ಡಿಫ್ರೆನ್ಸ್ ಫೈಂಡ್ ಮಾಡೋದು ಹೌದಾ. ಇದನ್ನು ನಾವು ಕಾಮನ್ ಡಿಫ್ರೆನ್ಸ್ ಅಂತ ಹೇಳ್ಬೋದು. ನೋಡಿ ಇದು 1/2, ಇಲ್ಲಿ ಆನ್ಸರ್ ಕೂಡ 1/2, ಇಲ್ಲಿ ಆನ್ಸರ್ ಕೂಡ 1/2. ಎಲ್ಲದರದ್ದು ಡಿಫ್ರೆನ್ಸ್ ಏನಾಯಿತು
ಕಾಮನ್ ಆಗಿದೆ. ಹಾಗಾದರೆ ಇದೇನು ಕೊಟ್ಟಿರುವ ಲೀಸ್ಟ್ ಆಫ್ ನಂಬರ್ AP ಹೌದು. therefore ಏನಾಯಿತು, therefore 2, 5/2, 3, 7/2 ಈಸ್ ಆ್ಯನ್ AP. ಇಟ್ ಈಸ್ ಆ್ಯನ್ AP ಅಂತ ಹೇಳ್ಬೋದು. ನೆಕ್ಸ್ಟ್ ಇಷ್ಟ ಆಯ್ತಲ್ವ. ಇದು AP ಆಗಿದ್ದರೆ, ಇಫ್ ದೇ ಫಾರ್ಮ್ ಆನ್ AP, ಒಂದು ವೇಳೆ ಅದು AP ಆಗಿದ್ದರೆ ಫೈಂಡ್ ದಿ ಕಾಮನ್ ಡಿಫ್ರೆನ್ಸ್. ಕಾಮನ್ ಡಿಫ್ರೆನ್ಸ್ D ಅಂತ ಹೇಳಿದ್ದಾರೆ. D ಯಾವುದಿಲ್ಲಿ, ಡಿಫ್ರೆನ್ಸ್ ಯಾವುದು, ಎಲ್ಲದದ್ದು 1/2. ಸೊ D ಈಸ್ ಈಕ್ವಲ್ ಟು ವಾಟ್, D ಈಸ್ ಈಕ್ವಲ್ ಟು 1/2. ಇದು ಆನ್ಸರ್ ಆಯಿತು. ಆ್ಯಂಡ್ ರೈಟ್ 3 ಮೋರ್ ಟರ್ಮ್ಸ್, 3 ಎಕ್ಸ್ಟ್ರಾ ಟರ್ಮ್ಗಳನ್ನು ಬರೀರಿ. ಸೊ 3 ಎಕ್ಸ್ಟ್ರಾ ಟರ್ಮನ್ನು ನಾವು ಹೇಗೆ ಬರೆಯುವಂಥದ್ದು, ಸೊ 3 ಎಕ್ಸ್ಟ್ರಾ ಟರ್ಮ್ ಬರೆಯುವಂಥದ್ದು ಹೇಗಂದರೆ, ನೆಕ್ಸ್ಟ್ ನಾವು ಅದಕ್ಕೆ ರೈಟ್ 3 ಮೋರ್ ಎಕ್ಸ್ಟ್ರಾ ಟರ್ಮ್ಸ್ ಅಂತ ಕೇಳಿದ್ದಾರೆ. ಸೊ ಅದನ್ನು ಹೇಗೆ ಬರೆಯುವಂಥದ್ದು ನೋಡಿ, ನಮಗೆ A1, A2, A3, A4 ಇದೆ ಆಲ್ರೆಡಿ. ಈಗ ನಮಗೆ ಬೇಕಾಗಿರೋದು A5. ಸೊ ನೆನಪಿಟ್ಕೊಳ್ಳಿ, A5 ಫೈಂಡ್ ಮಾಡೋದು, ಅದರ ಮುಂದಿನ ಟರ್ಮ್ ಯಾವುದು A4, ಅದಕ್ಕೆ D ಅನ್ನು ಆ್ಯಡ್ ಮಾಡೋದು. ಆಗ ನಮಗೆ ಯಾವಾಗ ನೋಡಿ A5ಗೇನ ಇಂಥ ಮುಂದಿನ ಟರ್ಮ್ A4 ಇರ್ತದೆ, ಅದಕ್ಕೆ D ಅನ್ನು ಆ್ಯಡ್ ಮಾಡೋದು. ಸೊ A5 ಈಕ್ವಲ್ ಟು A4 ಅಂದೇನು ಕೊಟ್ಟಿದ್ದಾರೆ ಅಲ್ಲಿ 7/2 ಕೊಟ್ಟಿದ್ದಾರೆ, ಪ್ಲಸ್ D ಅಂದರೆ ಯಾವುದು 1/2. ನೋಡಿ ಈ ಕೇಸಲ್ಲಿ ನಾವು ಫ್ರ್ಯಾಕ್ಷನ್ನ LCM ತೆಗೆಯುವ ಅಗತ್ಯ ಇಲ್ಲ, ಯಾಕಂದರೆ ಡಿನೋಮಿನೇಟರ್ ಈಕ್ವಲ್ ಇದೆ, 2, 2 ಇದೆ. ಸೊ 2 ಇದ್ದರೆ ಡೈರೆಕ್ಟಾಗಿ 2 ಅಂತಲೇ ಬರೀರಿ. ಆಮೇಲೆ ಇಲ್ಲಿ ಯಾವುದೇ ನಂಬರ್ಗಳನ್ನು ಮಲ್ಟಿಪ್ಲೈ ಮಾಡುವ ಅಗತ್ಯನೇ ಇಲ್ಲ, ಡೈರೆಕ್ಟಾಗಿ 7 + 1 ಅಂತ ಬರೆಯುವಂಥದ್ದು. ಸೊ A5 ಈಸ್ ಈಕ್ವಲ್ ಟು 8/2 ಈಸ್ ದ ಆನ್ಸರ್. ಸೊ ವಾಟ್ ಈಸ್ 8/2? ದಟ್ ಈಸ್ 4. ನೆಕ್ಸ್ಟ್ A6 ಬೇಕು ನಮಗೆ. A6 ಫೈಂಡ್ ಮಾಡೋದಾದರೆ ಅದರ ಮುಂದಿನ ಟರ್ಮ್ ಯಾವುದು A5, ಅದಕ್ಕೆ D ಅನ್ನು ಆ್ಯಡ್ ಮಾಡಬೇಕು. ಸೊ A6 ಈಸ್ ಈಕ್ವಲ್ ಟು A5 ಯಾವುದಿಲ್ಲಿ 4 ಪ್ಲಸ್ D ಅಂದರೆ ಯಾವುದು 1/2. ಸೊ A6 ಈಕ್ವಲ್ ಟು ನೋಡಿ ಇಲ್ಲಿ ಆಗತ್ತರ ಯಾವುದೇ ಏನು ನಂಬರ್ ಇಲ್ಲ, ಏನು ರ್ಯಾಷನಲ್ ಅಂದರೆ ಫ್ರ್ಯಾಕ್ಷನ್ ಫಾರ್ಮಲ್ಲಿಲ್ಲ. ಸೊ ಡಿನೋಮಿನೇಟರ್ 1 ಹಾಕುವಂಥದ್ದು. ಈಗ 1 ಮತ್ತು 2ವಿನ LCM ತಗೊಳ್ಬೇಕಾಗ್ತದೆ, 2 ಸಿಗುತ್ತೆ. ಯಾಕಂದರೆ ಇಲ್ಲಿ ಡಿನೋಮಿನೇಟರ್ ಈಕ್ವಲ್ ಇಲ್ಲ, ನಮ್ಮದು ನಾವೇನು ಮಾಡಬೇಕಾಗ್ತದೆ ಇಲ್ಲಿ ಡಿನೋಮಿನೇಟರ್ ಈಕ್ವಲ್ ಮಾಡುವಂಥದ್ದು. ಸೊ 1 2 2. ನೆಕ್ಸ್ಟ್ ಇದರ ಒಪೋಸಿಟ್ ಡಿನೋಮಿನೇಟರನ್ನು ಮಲ್ಟಿಪ್ಲೈ ಮಾಡೋದು, ಇದಕ್ಕೆ 2 1 ಮಲ್ಟಿಪ್ಲೈ ಮಾಡೋದು, ಇದಕ್ಕೆ 1 ಅನ್ನು ಮಲ್ಟಿಪ್ಲೈ ಮಾಡೋದು. 4 2 8. ನೋಡಿ ಇಲ್ಲಿ ಮಿಡ್ಲಲ್ಲಿ ಪ್ಲಸ್ ಸಿಂಬಲ್ ಇದೆ, ಅದನ್ನು ಹಾಗೆ ಬರೀರಿ. 1 1 1. ಸೊ A6 ಯು ಗೆಟ್ 9/2. ನೋಡಿ ಇಲ್ಲಿ 9/2 ಅನ್ನು ಡಿವೈಡ್ ಮಾಡಲಿಕ್ಕಾಗಲ್ಲ, ಹೌದಾ? 2 ಅಲ್ಲಿ 9 ಡಿವಿಸಿಬಲ್ ಆಗೋದಿಲ್ಲ. ಸೊ ಸ್ಟಾಪ್ ದೇ, ಫರ್ದರ್ ಇಟ್ ಈಸ್ ನಾಟ್ ಡಿವಿಸಿಬಲ್. ನೆಕ್ಸ್ಟ್ ನಮಗೆ ಬೇಕಾಗಿರೋದು A7. ಯಾಕೆ ಇಲ್ಲಿ 3 ಟರ್ಮ್ ಅಂತ ಹೇಳಿದ್ದಾರೆ. ಸೊ A5 ಆಯಿತು, A6 ಆಯಿತು, ಇನ್ನೊಂದು A7 ಬೇಕು. ಸೊ A7 ಬೇಕಿದೆ, ಅದರ ಮುಂದಿನ ಟರ್ಮ್ A6 ಪ್ಲಸ್ D. ಸೊ A7 ಈಕ್ವಲ್ ಟು A6 ಏನು ಸಿಕ್ಕಿದೆ 9/2 ಪ್ಲಸ್ D ಯಾವುದು 1/2. ಈಗ ನೋಡಿ ಡಿನೋಮಿನೇಟರ್, ಇದು ಡಿನೋಮಿನೇಟರ್ 2 2 ಎರಡು ಈಕ್ವಲ್ ಇದೆ. ಇಲ್ಲಿ ನಾವೇನು LCM ತೆಗೆಯುವ ಅಗತ್ಯ ಇಲ್ಲ, ಡೈರೆಕ್ಟಾಗಿ 2 ಬರೆಯುವಂಥದ್ದು. ಹಾಗೆಯೇ ಯಾವುದೇ ರೀತಿ ಮಲ್ಟಿಪ್ಲೈ ಮಾಡುವ ಅಗತ್ಯ ಇಲ್ಲ, ನ್ಯೂಮರೇಟರನ್ನು ಡೈರೆಕ್ಟಾಗಿ ಆ್ಯಡ್ ಮಾಡಿ 9 + 1. ಸೊ A7 ಈಸ್ ಈಕ್ವಲ್ ಟು 10/2 ಸಿಗುತ್ತೆ. 10/2 ಅಂದರೆ 2 ಅಲ್ಲಿ 10 ಡಿವೈಡ್ ಮಾಡಿದರೆ 5 ಆನ್ಸರ್. ಸೊ ದ ನೆಕ್ಸ್ಟ್ 3 ಟರ್ಮ್ಸ್ ಆರ್ 4, 9/2, 5. Here ends the solution. Today I will end the class. ಇನ್ನು ಮುಂದೆ ನಾನೊಂದು ನಿಮಗೆ ಎಲ್ಲ ಕ್ಲಾಸಿನ ಎವ್ರಿ ಕ್ಲಾಸಿನ ಎಂಡಿಗೆ ಒಂದು ಕ್ವಶನ್ ಕೊಡ್ತೇನೆ. ಅದರ ಆನ್ಸರನ್ನು ನನ್ನ ಇಮೇಲಿಗೆ ಸೆಂಡ್ ಮಾಡ್ಬೋದು. ಬಟ್ ಒನ್ ಥಿಂಗ್, ಇಮೇಲಿಗೆ ಸೆಂಡ್ ಮಾಡುವಾಗ ಯಾರು ಫಸ್ಟ್ ಇಮೇಲಿಗೆ ಸೆಂಡ್ ಮಾಡ್ತೀರಾ ಅವರಿಗೆ ನಾನು ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್ ತನಕ ಕೊಡ್ತಾ ಇದ್ದೇನೆ. ಸೊ ಅದನ್ನು ನಾನು ಯಾರೀಗ ಈ ಕ್ವಶನಿಗೆ ಫಸ್ಟ್ ಆನ್ಸರ್ ಮಾಡ್ತೀರಾ ಅವರನ್ನು ನೆಕ್ಸ್ಟ್ ಯೂಟ್ಯೂಬ್ ಕ್ಲಾಸಲ್ಲಿ ನಾನು ನಿಮ್ಮ ಹೆಸರನ್ನು ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್ ಅಂತೇಳಿ ನೋಟ್ ಮಾಡ್ತೇನೆ. ಆದರೆ ಕರೆಕ್ಟ್ ಆಗಿರಬೇಕು ಆನ್ಸರ್. ಸೊ ದಿಸ್ ಈಸ್ ದ ಕ್ವಶನ್. ದ ಫಸ್ಟ್ ಟರ್ಮ್ ಆ್ಯಂಡ್ ಕಾಮನ್ ಡಿಫ್ರೆನ್ಸ್ ಆಫ್ ಅವರ್ ದಿ AP 3, 1, -1, -3 ಆ್ಯಂಡ್ ಸೊ ಆನ್. ಇಫ್ ಯು ವಾಂಟ್ ಐ ವಿಲ್ ಎಕ್ಸ್ಪ್ಲೈನ್ ಬ್ರೀಫ್ಲಿ. ಫಸ್ಟ್ ಟರ್ಮ್ ಯಾವುದು, ಈ APಯ ಫಸ್ಟ್ ಟರ್ಮ್ ಯಾವುದು, ಹಾಗೆಯೇ ಇದರ ಕಾಮನ್ ಡಿಫ್ರೆನ್ಸ್ ಯಾವುದು ಅಂತ ಹೇಳಿ ಫೈಂಡ್ ಮಾಡಬೇಕು. ಸೊ ಲೆಟ್ಸ್ ಸಿ ಹೂ ಈಸ್ ದ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್. ಸೊ ಐ ವಿಲ್ ಎಂಡ್ ದ ಕ್ಲಾಸ್. ಬಾಯ್ ಬಾಯ್, ಸಿ ಯು ಸೂನ್.